ವಿರೋಧ ಪಕ್ಷದವ್ರು ಬೆಳಿತಾರೋ ಅಥವಾ ಅವ್ರ ಮೂಲೆಯಲ್ಲಿ ಕೂತ್ಕೋತಾರೋ ಅದು ಇನ್ನೊಂದ್ಸಲಿ 2028 ನೋಡೋಣ ಅದೇನಾಗುತ್ತೆ ಅಂತ. ಈಗ ಅವ್ರನ್ನ ಮೂಲೆಯಲ್ಲಿ ಕೂರಿಸಿದ್ದಾರೆ ಜನ. ಅವರು ವಿರೋಧ ಪಕ್ಷವಾಗಿ ಅವ್ರಿಗೆ ಮಾತಾಡೋ ರೈಟ್ಸು ಇದೆ. ನೀವು ಆಡಳಿತ ಪಕ್ಷದಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡಬೇಕು, ಮತ್ತೆ ನೀವು ಕೇಳಿಸ್ಕೊಳ್ಬಹುದು ಇಲ್ಲ ಹೇಳ್ಬೋದು. ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ಬೆಳಗಾದ್ರೆ DCM CM ಅಂತ ಮಾತಾಡ್ತಾರೆ ಅಂತ ನೀವು ಹೇಳಿದ್ರಿ. ಇದೇ ನೀವು ಮತ್ತೆ ಹೇಳಿದ್ರೆ ಯಾಕೆ ಒಬ್ರನ್ನೇ ಯಾರು ಸ್ಟೇಟ್ಮೆಂಟ್ ಮಾಡಿದಾರೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಮಾಡಿದ್ರೆ ನಾನು ಯಾವ್ದು ಹೇಳಿಲ್ಲ. ಒಂದ್ ನಿಮಿಷ ಸುಧೀಂದ್ರ ಅವರೇ, ನಿಮ್ಮ ಪಕ್ಷದಲ್ಲಿರೋರು ಯಾರಾದ್ರೂ ಮಾಧ್ಯಮಗಳ ಜವಾಬ್ದಾರಿ, ಮಾಧ್ಯಮಗಳ ಕರ್ತವ್ಯ. ಹೌದಪ್ಪ ನಾವು ಬಂದು ಕೇಳ್ತೀವಿ, ಏನ್ ಸರ್ ಯಾರು ಸರ್ ಆಗ್ಬೇಕು CM ಅಂತ ನಾವು ಕೇಳಿದ್ವಿ ಅಂತಾನೆ ಇಟ್ಕೊಳ್ಳಿ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡಕ್ ಇಷ್ಟ ಇಲ್ಲ. ಡೆವಲಪ್ಮೆಂಟ್ ಬಗ್ಗೆ ಕೇಳಿ ನಮ್ಗೆ ಅಂತ ಯಾರು ಯಾಕೆ ಆನ್ಸರ್ ಮಾಡಲ್ಲ? ಯಾಕೆ ಸ್ಟೇಟ್ಮೆಂಟ್ ಕಳ್ಕೊಡ್ತಾರೆ? DK ಶಿವಕುಮಾರ್ ಇವತ್ತು ಇಲ್ಲಿ ಕೂತಿರೋ ವಿಷಯನೇ ತಗೊಂಡು ಯತೀಂದ್ರ ಅವ್ರು ಹೇಳಿರೋದು ಡೈರೆಕ್ಟ್ ನೀವು ಉತ್ತರಾಧಿಕಾರಿ ಸಿದ್ದರಾಮಯ್ಯನವ್ರು ಇದು ಮಾಡಿದ ತಕ್ಷಣ ಇವ್ರಿಗೆ ಅನ್ನೋ ತರ ಆ ಒಂದು ಆಲೋಚನೆನೇ ತಪ್ಪು. ಅಂದ್ರೆ ಯತೀಂದ್ರ ಅವರು ಕನ್ವೆ ಮಾಡಿರೋ ರೀತಿನೇ ತಪ್ಪು. ಸೀನಿಯರ್ ಮಿನಿಸ್ಟರ್ಸ್ ಅದನ್ನ ಹೇಳಿದ್ದಾರೆ. ಒಂದು ಏನಂತ ಹೇಳಿದ್ದಾರೆ, ಅವ್ರು ಐಡಿಯಾಲಜಿಕಲಿ ಹೇಳ್ತಾ ಇರ್ತಕ್ಕಂಥದ್ದು ಅಹಿಂದ ಲೀಡರ್ಶಿಪ್ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆ ಅಹಿಂದ ಲೀಡರ್ಶಿಪ್ ವ್ಯಾಕ್ಯೂಮ್ ಜಾಗಕ್ಕೆ ಸತೀಶ್ ಜಾರಕಿಹೊಳಿ ಸೂಕ್ತವಾದ ವ್ಯಕ್ತಿ ಅಂತಕ್ಕಂತ ಹೇಳಿರೋ ಮಾತು ಅದು. ಇಬ್ರು ಸಚಿವರು ಹೇಳಿರೋದಕ್ಕೆ ಇಲ್ಲಿ ತುಂಬಾ ಬೆಲೆ ಕೊಡ್ತಾ ಇದಿರಲ್ಲ. ನಿಮ್ಮ ಹೈಕಮಾಂಡ್ ನಾಯಕರುಗಳು ಅಷ್ಟು ಸಲ ಬಂದು ಯಾರು ತುಟಿ ಬಿಚ್ಚಬೇಡಿ ಅಂತ ಹೊರಗಡೆ ಹೇಳಿದ್ರು ನಿಮ್ಮವ್ರಿಗೆ ಬೆಲೆ ಇಲ್ಲ. ಮತ್ತೆ ನೀವು ಹೇಗೆ ಹೌ ಡು ಯು ಎಕ್ಸ್ಪೆಕ್ಟ್ ನಾನು ನಿಮ್ಮಿಬ್ರು ಸೀನಿಯರ್ ಲೀಡರ್ಸ್ ಹೇಳಿರೋದನ್ನ ನಾನು ಎಕ್ಸೆಪ್ಟ್ ಮಾಡಬೇಕು? ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಇದು ಬಂದು ಫ್ರಮ್ ದ ಹಾರ್ಸಸ್ ಮೌತ್ ಅಂತ ಸಿದ್ದರಾಮಯ್ಯನವರ ಮಗನೇ ಸ್ವತಃ ಹೇಳ್ತಾ ಇರೋದ್ರಿಂದ ಇವತ್ತು ನಾವು ಕೂತ್ಕೊಂಡು ಸಿದ್ದರಾಮಯ್ಯನವರ ಮಗ ಅವರು ಒಬ್ರು MLC, ಅವರು ನಮ್ಮ ಇದರಿಂದ ಬಹಳ ದಿವಸದ ನಮ್ಮ ಪಕ್ಷದ ಅವರು ಒಬ್ರು ಸದಸ್ಯರು, ಅವರು ಒಬ್ರು MLC. ನಾನೇನ್ ಹೇಳ್ತಾ ಇದ್ದೀನಿ, ಇದೇ ವಿಷಯದಲ್ಲಿ ಏನಾದ್ರು ಆದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ ಹೇಳಿದ್ದಾರೆ. ಇವಾಗ ನೀವು ಹೇಳಿದಾಗ ತಾನೆ ಎಲ್ಲಿ ಮಾತಾಡ್ಬೇಕು ಅಂತ ತಪ್ಪೇನು? DK ಶಿವಕುಮಾರ್ ಅವರು ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀನಿ, ತಪ್ಪೇನು? ತಪ್ಪೇನಿದೆ? ನಿಮಗೆ ಅವ್ರು ಹೇಳಿದ್ರು ತಪ್ಪು, ಎಲ್ಲಿ ಮಾತಾಡ್ತೀನಿ ಇವ್ರು ಅದನ್ನ ಯಾಕೆ ಉಲ್ಲೇಖ ಮಾಡಬೇಕು? ಎಲ್ಲಿ ಮಾತಾಡ್ತೀನಿ ಸರಿಯಾದ ಉತ್ತರ ಅದನ್ನ ಹೇಳ್ಬೇಕಾಗಿರ್ತಕ್ಕಂಥದ್ದು. ಏನ್ ಹೇಳ್ಬೇಕಾಯ್ತು? DK ಶಿವಕುಮಾರ್ ಅವರು ಇವ್ರಿಗೆ ಬೇಕಾಗಿರೋ ಏನಾದ್ರು ಫುಡ್ ಕೊಡ್ಬೇಕಾಗಿತ್ತೇನೋ? ಐ ಡೂ ಅಗ್ರಿ ವಿತ್ DKಶಿ ಪಾಯಿಂಟ್. ಯಾಕೆ ಅಂದ್ರೆ ಬೀಯಿಂಗ್ ಪ್ರೆಸಿಡೆಂಟ್ ಆಫ್ ದಿ ರಾಜ್ಯದ ಪಾರ್ಟಿ ಅಧ್ಯಕ್ಷರಾಗಿ ಅವರು ಮೆಚೋರ್ಡ್ ಆಗಿ ಮಾತಾಡಿದರೆ ನಾನು ಅದನ್ನು ಒಪ್ಕೊಳ್ತೀನಿ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಹೌದು. ಆದರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದು ನಿಮ್ಮ ಪಕ್ಷದ ಶಾಸಕರುಗಳು ಮತ್ತು MLCಗಳಿಗೆ ಗೊತ್ತಿಲ್ಲದೆ ಇರೋದು ಇಲ್ಲಿ ದೊಡ್ಡ ದುರಂತ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ಒಂದು ಮಾತು ಹೇಳ್ತೀನಿ. ಈಗ ನೀವು ಆ ಥರ ನೀವು ಇವ್ರದೆಲ್ಲ ಹೇಳ್ತೀರಾ ಅಂತ ನೀವು ಅಷ್ಟು ಬೆಲೆ ಕೊಟ್ಟು ಕೇಳ್ತಾ ಇದ್ದೀರಲ್ಲ, ಎರಡು ಮಂತ್ರಿಗಳದ್ದು ಮಾತ್ರ ಬೆಲೆ ಕೊಡ್ತಾ ನೀವು ಒಬ್ರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ರ ಅವರಿಬ್ರು ಸುಮ್ಮನೆ ಇದ್ದಾರೆ, ಅದನ್ನ ಬೆಲೆ ಕೊಡಿ. ನೀವು ಅದು ಬಿಟ್ಟು ಇವ್ರು ಯಾರೋ ಇವರೊಬ್ರು ಹೇಳಿದ್ರು ಅದನ್ನೇ ಹೇಳಿದ್ರು, ಅವರೊಬ್ರು ಹೇಳಿದ್ರು ಅದನ್ನೇ ಹೇಳಿದ್ರು ಅಂತ ಯಾಕೆ ವ್ಯಾಖ್ಯಾನ ಮಾಡಬೇಕು? ಸುಧೀಂದ್ರ ಅವರೇ, ಎಲ್ಲಿ ಬೆಲ್ಲ ಇರುತ್ತೋ ಸಕ್ಕರೆ ಬರುತ್ತೆ. ಇಟ್ ಇಸ್ ವೆರಿ ಕಾಮನ್. ನೀವು ಬೆಲ್ಲ ಇರೋ ಕಡೆ ಸಕ್ಕರೆ ಬರಬೇಕು. ಚೀಫ್ ಮಿನಿಸ್ಟರ್ ಹೇಳಿದ್ರ, ಕೆಪಿಸಿಸಿ ಅಧ್ಯಕ್ಷರನ್ನ ಹೇಳಿದ್ರ, ಕೆಪಿಸಿಸಿ ಬೇರೆ ಪದಾಧಿಕಾರಿಗಳು ಕಾರ್ಯಾಧ್ಯಕ್ಷರನ್ನ ಹೇಳಿದ್ರ, ಅದು ಅವರು ಒಂದು ಮೈಂಡ್ ಸೆಟ್ ಅಲ್ಲಿ ಹೇಳಿರ್ತಾರೆ. ನಾವು ಅದನ್ನ ಎಲ್ಲಾನು ಒಂದು ಟ್ವಿಸ್ಟ್, ಕೆಲವರು ಡೈರೆಕ್ಟ್ ಆಗು ಹೇಳಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಮೈಂಡ್ ಸೆಟ್ ಅಲ್ಲಿ ಪ್ರತಿಯೊಂದನ್ನು ನಾವು ಟ್ವಿಸ್ಟ್ ಮಾಡಿ ಒಂದೇ ಅಂತರದಲ್ಲಿ ಅನ್ನೋದನ್ನ ತಗೋಬಾರ್ದು. ನಿಮ್ಮ ರಿಯಾಕ್ಷನ್ ಆನ್ ದಿಸ್, ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್ ಟಾಪಿಕ್. ರಾಜ್ಯದ ಜನತೆ ನೋಡಿ 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 ಸಾಕಾಗಿದ್ದಾರೆ ಸಿಂಧೂರ. ಆಯ್ತಾ, ನಮಗ್ ಬೇಕಾಗಿರೋ ಅಂಥದ್ದು ಅದೇನೋ ಹೇಳ್ತಾರಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಬೇಕು ನಮಗೆ, ಅಭಿವೃದ್ಧಿಯ ತೋಟ ಬೇಕು, ಭ್ರಷ್ಟಾಚಾರವಿಲ್ಲದಂತಹ ತೋಟ ಬೇಕು. ಆಯ್ತಾ, ಎಲ್ಲರೂ ಸುಭಿಕ್ಷವಾಗಿರ್ಬೇಕು, ಜನ ಎಲ್ಲ ಚೆನ್ನಾಗಿರ್ಬೇಕು, ಅಂಥದ್ದು ಬೇಕಾಗಿರೋ ಅಂಥದ್ದು. ನಮಗೆ ಯಾರಾದ್ರೂ CM ಆಗ್ಲಿ ಏನಾದ್ರೂ ಮಾಡ್ಕೊಳ್ಳಿ ಸಿಂಧೂರ, ಬಟ್ ನಮಗ್ ಬೇಕಾಗಿರೋದು ರಾಜ್ಯದ ಅಭಿವೃದ್ಧಿ. ತುಂಬಾ ಶೋಚನೀಯ ಪರಿಸ್ಥಿತಿನಲ್ಲಿದೆ. ಮಾನಿಟರಿ ವೈಸ್ ಆಲ್ಸೋ ಸ್ಟೇಟ್ ಫುಲ್ ಲ್ಯಾಪ್ಸ್ ಆಗಿದೆ, ಫೇಲ್ಯೂರ್, ನೆಲ ಕಚ್ಚಿದೆ. ಅಭಿವೃದ್ಧಿನಲ್ಲಿ ನೆಲ ಕಚ್ಚಿದೆ, ಲಾ ಅಂಡ್ ಆರ್ಡರ್ ಅಲ್ಲಿ ನೆಲ ಕಚ್ಚಿದೆ. ಲಾ ಅಂಡ್ ಆರ್ಡರ್ ಅಲ್ಲಿ ಹೋಮ್ ಮಿನಿಸ್ಟರ್ಗೆ ಏನೂ ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಅಂತಾನೆ ಹೇಳ್ತಾರೆ. ದಯವಿಟ್ಟು ಕಾಂಗ್ರೆಸ್ನವರು ಎಲ್ಲಾದ್ರೂ ಹೋದ್ರೆ ಘೆರಾವ್ ಮುಂಚೆ ಎಚ್ಚೆತ್ತುಕೊಳ್ಳಿ. ಕಾಮಿಡಿ ಪೀಸ್ ಗಳನ್ನ ಮಾತಾಡಕ್ಕೆ ಬಿಡಬೇಡಿ.